ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಮಲ್ಲಪ್ಪ ಭೀಮಪ್ಪ ಹುಗಾರ ಎನ್ನುವರಿಗೆ ಸೇರಿದ ಎತ್ತುಗಳು ದಿನಾಂಕ 21 ಆಗಸ್ಟ್ 2026ರಂದು ನಿಂಗಪ್ಪಗೌಡ ಬಪ್ಪರಿಯವರ ಜಮೀನಿನಲ್ಲಿ ಬೆಳಗ್ಗೆ 5:30 ಜಮೀನನ್ನು ಸಾಗುವಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 11 ಗಂಟೆ 26 ನಿಮಿಷಗಳಲ್ಲಿ 23 ಎಕರೆ ಜಮೀನನ್ನು ಸಾಗುವಳಿ ಮಾಡಿ ಸಾಧನೆಯನ್ನು ಮಾಡಿವೆ. ಎತ್ತುಗಳ ಈ ಸಾಧನೆಗೆ ಊರಿನ ಜನ ಹಾಗೂ ಎತ್ತುಗಳ ಮಾಲೀಕರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕಾಶಿನಾಥ್ ಹೂಗಾರ್, ಅಮರೇಶ್ ಶಿವಪುರ್, ಸಾಬಣ್ಣ, ಬಾಲಪ್ಪ ಬಿರಾದಾರ್ ಹಾಗೂ ರೇವಣಪ್ಪ ಬಿರಾದಾರ್ ಅವರು ಜಮೀನನ್ನು ಸಾಗುವಳಿ ಮಾಡಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನೈರಿ ಮಠ. ಚೆನ್ನೈರಿ ಮಠ. ಇವು ಏನಲ್ರಿ ಎತ್ತುಗಳು ನಮ್ಮ ಇವರು ಮಲ್ಲಪ್ಪ ಪೂಜಾರಿ, ಮಲ್ಲಪ್ಪ ಪೂಜಾರಿ ಅವ್ರು ಬಂದಾರೇನ್ರಿ? ಮಲ್ಲಪ್ಪ ಬಿಯಪ್ಪ ಹುಗಾರ ಇವರೇ ರೈತರು ಮಾಲೀಕರ ಮಲ್ಲಪ್ಪ ಬಿಯಪ್ಪ ಹುಗಾರ ಅವ್ರದೇ ಎತ್ತುಗಳು. ಹಳ್ಳಿ ಸೊಗಡಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾರೋ ಅದಕ್ಕೆ ಇವರು 22ಗಿಂತ ಹೆಚ್ಚಿಗೆ ಓಡೋದು ಒಂದು ಊರಿನ ಹಿರಿಮೆ ಅಥವಾ ಒಂದು ಎತ್ತುಗಳ ಒಂದು ಶಕ್ತಿಯನ್ನ ಪ್ರದರ್ಶನೆ ಮಾಡ್ತಾರ. ಯಾವ ತರ ಮೇಯಿಸಿದಾರೆ ಅವುಗಳ ಒಂದು ವೈಶಿಷ್ಟ್ಯ ಏನಂತ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಹಂಗ ಅನ್ಸುತ್ತೆ ಸರ್? 3 ಪುರಿ ಹೊಡೆದರೆ ಕಡಿಮೆ ಅವಧಿಯಲ್ಲಿ, ಬೇರೆ ಎತ್ತುಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅವಧಿಯಲ್ಲಿ 3 ಪುರಿ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತಿನ ಟಾರ್ಗೆಟ್ 24 ಎಕರೆ ಮೇಲೆ ಹೊಡಿತಾರೆ, ಅದು ಕಡಿಮೆ ಅವಧಿಯಲ್ಲಿ. ಒಂದ್ ಎತ್ತುಗಳಿಗೆ ಹೆಂಗಂತೀರಿ? ಹೆಂಗ ಯಾವ ರೀತಿ ಹೇಳ್ತೀರಿ? ಈ ತರ ನಮ್ ಊರ ಒಂಥರ ಸಾತಾಗಿ ಬರಾಕತ್ತೈತಂತ ಅಂತಂದ್ರೆ ಯಾವ ರೀತಿ ನಿಮ್ಗೆ ಹೆಂಗ ಹೆಮ್ಮೆ ಹೆಂಗ ಸರ್? ಹೆಮ್ಮೆ ಏನಕ್ಕೇನ್ರಿ, ಇದೊಂದು ಹಳ್ಳಿ ಸೊಗಡು. ಈ ಹಳ್ಳಿ ಸೊಗಡಿನಲ್ಲಿ ಜನಗಳದೇನಪ್ಪಾ ಅಂದ್ರೆ ರೈತರಿಗೆ ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಬಂದ್ರೆ ಸಮಾಧಾನ ಇಲ್ಲ. ಅವ್ರಿಗೆ ಒಂದು ಬೆಳೆ ಬೆಳಿಬೇಕು, ಒಂದು ಸುಗ್ಗಿ ಮೇಲೆ ಸುಗ್ಗಿ ಮಾಡ್ಬೇಕು, ಚೀಲ ಮೇಲೆ ಚೀಲ ಎತ್ತು ಉಂಡೆ ಎತ್ತದ, ಇದೊಂದು ಗ್ರಾಮೀಣ ಸೊಗಡು ಅಂತ. ಆ ತರ ಒಂದು ಪ್ರಾಚೀನವಾದ ಕಲೆಗಳು. ಈ ಪ್ರಾಚೀನದ ಕಲೆಗಳಲ್ಲಿ ಎತ್ತುಗಳದೇನಿದೆಯಲ್ಲ, ಎತ್ತು ಜಗ್ಗಾಡೋದಿರ್ಬೋದು, ಗುಂಡು ಜಗ್ಗಾಡೋದಿರ್ಬೋದು, ಅಥವಾ ಈ ಗಳೆಗಳ ಹೊಡೋದು ಸಾಧನೆ ಮಾಡ್ತಾರಲ್ಲ, ಇಂತ ಒಂದು ಈ ಕಲೆಗಳು, ಪ್ರಾಚೀನ ಕಲೆಗಳು, ಇವು ಒಂಥರ ಈ ದ್ವೇಷ ಅಂತ ಇಲ್ಲ, ಇದರಲ್ಲಿ ಒಂದು ಪರಸ್ಪರ ಸ್ಪರ್ಧೆಗಳಿರ್ತವೆ. ಈ ಸ್ಪರ್ಧೆಗಳಲ್ಲಿ ಇದೊಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಒಂದು ರೈತರ ಒಂದು ಗುರಿ ಇದೆ. ಅವು ಒಳ್ಳೆ ತರ ನಾವು ಊಟ ಹಾಕ್ತಿವಿ, ಯಾವ್ದೇ ತರ ಅಲ್ಲಿ ಅದಕ್ಕೆ ನಾವು ನಮ್ಮಂತೆ ಅವು ಜನಗಳು ಅವ್ರು ಕೂಡ ನಾವು ಒಳ್ಳೆ ಪೋಷಣೆ ಮಾಡಬೇಕು ಅಂತ ಅವ್ರ ಅರ್ಥ. ಸರ್, ಏನ್ ಫುಡ್ ಏನ್ ಹಾಕ್ತೀರಾ ಬೆಳಗ್ಗೆ ಎದ್ದ ತಕ್ಷಣ? ಫುಡ್ ಅಂತ ಏನಂದ್ರೆ ನಾರ್ಮಲ್ ಆಗಿದೆ, ಹೊಲಗಳಲ್ಲಿ ಸಿಗುವಂತ ಕಣಕಿ ಮೇವು ಇರ್ಬೋದು, ಗೋವಿನ ಜೋಳ ಇರ್ಬೋದು, ಮೆಕ್ಕೆಜೋಳದ ಹಾಕ್ತಾರೆ, ಸಜ್ಜೆ, ಮತ್ತೆ ಇನ್ನೂ ತರ ಇದೆ, ಯಾವ್ದೇ ತರ ಈ ತರ ಹಾಕ್ತಾರೆ ಸರ್. ಯಾಕಂದ್ರೆ ಕೆಲವೊಂದ್ ಸಾಕೋರು ಏನ್ ಮಾಡ್ತಾರ ಅಂತಂದ್ರೆ ಕೆಲವೊಂದ್ ತತ್ತಿ ಹಾಕ್ತಾರೆ, ಕೆಲವೊಂದ್ ಮಾಡ್ತಾರೆ. ಅವು ತತ್ತಿಗಳು ಅವ್ರು ಮಾಡೋ ಕೆಲವೊಂದು ಎತ್ತುಗಳು ಅಂದ್ರೆ ಅವು ಗುಂಡು ಎಳಿತಾವ ಸರ್, ಅವ್ರು ಮಾಡ್ತಾರೆ. ಇವೇನಂದ್ರೆ ನಾರ್ಮಲ್ ಆಗಿ ಸಾಗುವಳಿ ಮಾಡುವಂತ ಜಾನುವಾರುಗಳು. ಈ ಜಾನುವಾರುಗಳು ಏನಂದ್ರೆ ಈ ಗಳೆ ಹೊಡಿತೇವಲ್ಲ, ಈ ಸಾಗುವಳಿಗೆ ಮಾಡೋಕೆ ಮಾತ್ರ ಯೂಸ್ ಮಾಡ್ತಾರೆ. ಅವು ಈಗ ಮುಂಜಾನೆ 5:30 ಕೊಳ ಕಟ್ಟಿ ಸರ್, ಈಗ 11:30 ಆಯ್ತು ಸರ್. 11:30 ಏನಂದ್ರೆ ಈಗ ಒಂದು 4 ಊರಿ ಹೊಲ ಅರ್ಗಿ ಸರ್, ಇನ್ನೊಂದು 2 ಎಕರೆ ಅವ್ರ ಕಂಪ್ಲೀಟ್ ಆಗ್ತದೆ. 4 ಕೂರಿಗೆ ಆತ ಸರ್. ಹ್ಞೂ ಸರ್. ಮುಂಜಾನೆ ಬೆಳಗ್ಗೆ 5:30 ಕಟ್ಟಿ ಸರ್, ಈಗ 11:30 ಆಯ್ತು ಸರ್. 11:30. ತಮ್ಮ ಹೆಸರು? ಅಮರೇಶ್ ಶಿವಪುರ್ ಅಂತ. ನಾವು ನಾಗೂರವ್ರಿ. ಏನ್ ಹೇಳ್ತೀರಿ ಸರ್ ಹೊಲದ ಬಗ್ಗೆ? ಸರ್, ಎತ್ತು ನಮ್ಗೆ ಭಾಳ ಖುಷಿ ಆಗ್ಯಾರಿ. ಎತ್ತು ನಮ್ಗೆ ಭಾಳ ಇದು ಮೊನ್ನೆ ಕೊಟ್ಟು ಒಂದು 1.5 ಲಕ್ಷ ಕೊಟ್ಟು ಎತ್ತು ಅಂತಂದ್ರೆ ಇವು ನಮ್ಮೂರೊಳಗೆ ಒಂದೇ ನಂಬರ್ ಬಂದವ್ರಿ ಸರ್. ನಮ್ಗೆ ಭಾಳ ಉಮೇಶ ಆಗ್ಯಾರ. ಏನು ಉಮೇಸದ ಏನ್ರಿ, ಕುಸ್ಬಿ ಏನ್ರಿ, ಗೋವಿನ ಜೋಳ, ಇವೇ ಕೊಳ್ಳು ಯಾವಾದ್ರೆ ಈ ಥರ. ಈಗ 15 ತಿಂಗಳದಾಗ ಎತ್ತು ನಮ್ಗೆ ಭಾಳ ಖುಷಿ ಬಂದದ್ರಿ ಸರ್. ಎಷ್ಟು ವರ್ಷ ಆಯ್ತು ಎತ್ಗೋ ತಗೊಂಡ್ರಿ? ಎತ್ತಂದ್ರೆ ಒಂದು ತಿಂಗಳಾಯ್ತು. ಈಗ 1 ತಿಂಗಳು. ನಡ್ಬಾರ್ ಕಂಡಿಲ್ಲ.
ಓನವನ್ ಬೆಳಂಗಲ್ಲ